ವೀಕ್ಷಕರೇ, ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅಪರ್ಣಾ ರಾವ್. ನನ್ನ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹನ್, ಖ್ಯಾತ ಆಯುರ್ವೇದ ತಜ್ಞರು ಅಷ್ಟೇ ಅಲ್ಲ, ಖ್ಯಾತ ಯೋಗ ತಜ್ಞರು ಕೂಡ. ಹಾಗಾದ್ರೆ ಇವತ್ತಿನ ಟಾಪಿಕ್ ಏನು ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಖಂಡಿತವಾಗ್ಲೂ ನೆನಪಿದೆ. ಅದೇ ಮೆಮರಿ ಲಾಸ್ ಬಗ್ಗೆ ಮಾತಾಡೋಣ. ಮೆಮರಿ ಲಾಸ್ ಯಾಕಾಗುತ್ತೆ, ಯಾರಿಗಾಗುತ್ತೆ, ಯಾವ ಏಜಿನವರಿಗೆ ಹೆಚ್ಚಾಗಿ ಆಗುತ್ತೆ, ಹಾಗೆಯೇ ದೇಸಿ ಮೆಡಿಸಿನ್ನಲ್ಲಿ ಈ ಒಂದು ಮೆಮರಿ ಲಾಸ್ ಅಥವಾ ಮರೆಗುಳಿತನಕ್ಕೆ ಯಾವ ರೀತಿಯಾದ ಪರಿಹಾರ ಇದೆ ಅನ್ನೋದಕ್ಕೆ ನಮ್ಮ ಜೊತೆ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ ಡಾಕ್ಟರ್ ನರಸಿಂಹನ್. ಡಾಕ್ಟರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ಎಸ್ ಡಾಕ್ಟರ್, ಈಗ ನಾವು ಮೆಮರಿ ಲಾಸ್ ಬಗ್ಗೆ ಮಾತನಾಡೋದಾದ್ರೆ, ಏನಿದು ಮೆಮರಿ ಲಾಸ್, ಯಾಕಾಗತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಸ್ಮೃತಿ ನಾಶ ಆಯುರ್ವೇದ ಹೇಳೋ ಹಾಗೆ, ಅಥವಾ ಮೆಮರಿ ಲಾಸ್ ಏನು ಹೇಳಿದ್ರಿ, ಇದು ಸಹಜವಾಗಿ ವಿತ್ ಏಜ್, ವಯಸ್ಸಿಗೆ ತಕ್ಕಾಗೆ ಆಗುವಂಥ ಒಂದು ಸ್ವಾಭಾವಿಕವಾದ ಅವಸ್ಥೆ. ವಯಸ್ಸು ತುಂಬ ವಯಸ್ಕರಲ್ಲಿ 60 ವಯಸ್ಸು ಮೇಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡೋಕೆ ಸಿಗುತ್ತೆ. ಅವರ ನೆನಪಿನ ಶಕ್ತಿ ಕುಗ್ಗುತ್ತಾ ಹೋಗುತ್ತೆ ಅಲಾಂಗ್ ವಿತ್ ಏಜಿಂಗ್. ಆದರೆ ಈ ಮೆಮರಿ ಲಾಸ್ ನಾವು ಇವತ್ತಿನ ಸಂಚಿಕೆಯಲ್ಲಿ ಬೇರೆ ಜನರಲ್ಲೂ, ವಯಸ್ಕರಲ್ಲ, ಚಿಕ್ಕವರಲ್ಲೂ ಆಗಿರ್ಬೋದು, ಮಧ್ಯವಯಸ್ಕರಲ್ಲೂ ಆಗಿರ್ಬೋದು, ಯಾಕಾಗತ್ತೆ ಅನ್ನೋದ್ರ ಬಗ್ಗೆನೂ ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಏನಿದೆ ಅಂದರೆ ಮೆಮರಿ ಲಾಸ್ ಯಾಕಾಗುತ್ತೆ ಅಂತ. ಈಗ ಸ್ಮೃತಿ ನಾಶ ಅಥವಾ ಮೆಮರಿ ಲಾಸ್, ಮೆಮರಿ ಫಸ್ಟು ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇದು 3 ಅವಸ್ಥೆಗಳಲ್ಲಿ ಆಗುತ್ತೆ. ಮೊದಲನೇದು ಕೋಡಿಂಗ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಮುಂದೆ ಯಾವುದೋ ಒಂದು ಸನ್ನಿವೇಶ ನಡೀತಾ ಇದೆ, ಅಥವಾ ಯಾವುದೋ ಒಂದು ಪುಸ್ತಕವನ್ನು ಓದ್ತಾ ಇದ್ದೀರಿ, ಆಗ ಅಲ್ಲಿ ಬರುವಂತಹ ಒಂದು ನರೇಷನನ್ನು ಅಥವಾ ಒಂದು ಸನ್ನಿವೇಶವನ್ನು ನೀವು ಕೋಡ್ಗಳಾಗಿ ಮಾಡಿಕೊಂಡು ಅದನ್ನು ನಿಮ್ಮ ಇಂದ್ರಿಯಗಳ ಮುಖಾಂತರ, ನಮ್ಮ ಪಂಚ ಜ್ಞಾನೇಂದ್ರಿಯಗಳೇನು ಹೇಳ್ತೀವಿ, ಕಣ್ಣಿನ ಮುಖಾಂತರ ನೋಡ್ತೀರಾ, ಅಥವಾ ಕಿವಿ ಮುಖಾಂತರ ಕೇಳ್ತೀರಾ, ಮೂಗಿನ ಮುಖಾಂತರ ವಾಸನೆಯನ್ನು ನೋಡ್ತೀರಾ, ಅಥವಾ ನಾಲ್ಗೆ ಮುಖಾಂತರ ಒಂದು ದ್ರವ್ಯದ ಒಂದು ಸ್ವಾದವನ್ನು ಆಸ್ವಾದಿಸ್ತೀರಾ, ಅಥವಾ ಒಂದು ಸ್ಪರ್ಶದ ಮುಖಾಂತರ ಏನೋ ಒಂದು ಸಿಗ್ನಲ್ ಗ್ರಹಿಕೆ. ಈ ಎಲ್ಲದರ ಮುಖಾಂತರ ಮೊದಲು ನಿಮಗೆ ಮುಂದೆ ಕಣ್ಣಿನ ಮುಂದೆ ನಡೀತಾ ಇರುವಂಥದ್ದು ಒಂದು ಗ್ರಹಿಕೆ ಆಗುತ್ತೆ. ಇದನ್ನು ಎನ್ಕೋಡಿಂಗ್ ಅಂತ ಹೇಳ್ತೀವಿ. ಇದಾದ ನಂತರ ನರಮಂಡಲದ ವ್ಯವಸ್ಥೆ ಹೇಗಿದೆ, ಈ ಮೆಸೇಜನ್ನು ಮೆದುಳಿಗೆ, ಬ್ರೈನ್ಗೆ ಕನ್ವೆ ಮಾಡುತ್ತೆ. ಕನ್ವೆ ಮಾಡಿ ಅದು ಬ್ರೈನ್ನಲ್ಲಿ ಅದು ಸ್ಟೋರ್ ಆಗುತ್ತೆ. ಯೂಶಲಿ ಈ ಥರದ್ದು ಮೆಮರಿ ಸ್ಟೋರ್ ಆಗೋದು ಪ್ರೀ ಫ್ರಾಂಟಲ್ ಏರಿಯಾ ಅಂತ ಹೇಳ್ತೀವಿ, ಅಥವಾ ಕಾರ್ಟೆಕ್ಸ್ನಲ್ಲಿ ಹಲವಾರು ಏರಿಯಾಸಲ್ಲಿ ಇದು ಸ್ಟೋರ್ ಆಗುತ್ತೆ. ಇದನ್ನು ಸ್ಟೋರೇಜ್ ಅಂತ ಹೇಳ್ತೀವಿ. ಇನ್ನು 3ನೇ ಅವಸ್ಥೆ, 2ನೇ ಅವಸ್ಥೆ ಬಂದ್ಬಿಟ್ಟು ಸ್ಟೋರೇಜು, 3ನೇ ಅವಸ್ಥೆ ಬಂದ್ಬಿಟ್ಟು ರಿಟ್ರೀವಲ್. ಅಂದರೆ ಅಡಗಿರುವ ಒಂದು ನೆನಪನ್ನು ಕೆದಕ್ಕೊಂಡು ಅದನ್ನು ಹೊರಗೆ ತೆಗೆಯೋದು, ಇದು ಒಂದು ಅವಸ್ಥೆ. ಈ 3 ಅವಸ್ಥೆಗಳಲ್ಲಿ ಏನು ಲೋಪಗಳಾಗುತ್ತೆ, ಅದರಿಂದ ಸಾಮಾನ್ಯವಾಗಿ ಮರೆಗುಳಿತನ ಉಂಟಾಗ್ಬೋದು. ಈಗ ಸ್ಟೋರೇಜ್ ಅಂತ 2ನೇ ಅವಸ್ಥೆಯಲ್ಲಿ ಏನು ಹೇಳಿದ್ವಿ, ಅಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅನ್ನೋ ಒಂದು 2 ಅವಸ್ಥೆಗಳು ಬರುತ್ತೆ. ಅಂದರೆ ನೀವು ಯಾವುದೋ ಒಂದು ಸನ್ನಿವೇಶವನ್ನು ನೋಡಿದಾಗ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡೋದಿಲ್ಲ, ಅದು ಅಷ್ಟು ಪ್ರಾಮುಖ್ಯತೆ ಇಲ್ಲ ಅಂತ ಅಂದ್ಕೊಳ್ಳೋಣ. ಅದು ಬರೀ ಒಂದು 18ರಿಂದ 30 ಸೆಕೆಂಡ್ ಅಷ್ಟು ಮಾತ್ರ ನೆನಪಿನಲ್ಲಿ ಉಳಿಯುತ್ತೆ. ಇದು ಶಾರ್ಟ್ ಟರ್ಮ್ ಮೆಮೊರಿ ಅಂತ ಹೇಳ್ತೀವಿ. ಇನ್ನು ಕೆಲವು ಸನ್ನಿವೇಶಗಳು, ಇನ್ಸಿಡೆಂಟ್ಸು, ಇದು ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುವಂಥದ್ದು, ಇದನ್ನು ಲಾಂಗ್ ಟರ್ಮ್ ಮೆಮರೀಸ್ ಅಂತ ಹೇಳ್ತೀವಿ. ಇನ್ನು ಮೆಮರಿ ಲ್ಯಾಪ್ಸಸ್ ಏನಕ್ಕೆ ಬರುತ್ತೆ, ಈ ಮೆಮರಿ ಲಾಸ್ ಏನಕ್ಕಾಗತ್ತೆ ಅಂತ ಹೇಳಿದಾಗ, ಒಂದು ಲ್ಯಾಕ್ ಆಫ್ ಅವೇರ್ನೆಸ್ ಇರ್ಬೋದು. ಅಂದರೆ ನಿಮಗೆ ಅಲ್ಲಿ ಸುತ್ತಲೂ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಪರಿಜ್ಞಾನ ಇಲ್ಲದೆ ಇರೋದು, ಕಾನ್ಸಂಟ್ರೇಷನ್, ಅದ್ರ ಮೇಲೆ ಹೆಚ್ಚು ನೀವು ಗಮನ ಹರಿಸ್ತಾ ಇಲ್ಲ, ಇದೊಂದು. ಇನ್ನು ಆಹಾರದಲ್ಲಿ ಸರಿಯಾದ ಆಹಾರ ತಗೊತಾ ಇಲ್ಲ, ಶರೀರಕ್ಕೆ ಸಾಕಷ್ಟು ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ಲ, ಇದರಿಂದನೂ ನೆನಪಿನ ಶಕ್ತಿ ಕುಗ್ಗುತ್ತೆ. ಇನ್ನು ನಮ್ಮ ಮೆದುಳು ಕೆಲಸ ಮಾಡೋದಕ್ಕೆ ಸಾಕಷ್ಟು ಆಮ್ಲಜನಕದ ಅವಶ್ಯಕತೆ ಇರುತ್ತೆ, ಇದರ ಪ್ರಮಾಣದಲ್ಲೂ ಗಣನೀಯ ಕೊರತೆ ಇತ್ತು ಅಂದರೆ ಇದರಿಂದನೂ ನೆನಪಿನ ಶಕ್ತಿ ಕುಗ್ಗುತ್ತೆ. ಇವೆಲ್ಲ ಸಾಮಾನ್ಯವಾಗಿ ಹೆಲ್ತಿ ಇಂಡಿವಿಜುವಲ್ಸ್ನಲ್ಲಿ ಈ ಥರದ್ದು ಕೆಲವು ತಪ್ಪು ಅಭ್ಯಾಸಗಳಿಂದ ಬರುವಂಥದ್ದು. ಇನ್ನು ಕೆಲವು ರೋಗದ ಅವಸ್ಥೆಗಳು ಬರುತ್ತೆ, ಅದನ್ನು ಡಿಮೆನ್ಷಿಯಾ ಅಂತೇನು ಹೇಳ್ತೀವಿ. ಡಿಮೆನ್ಷಿಯಾ ಅನ್ನೋದು ಒಂದು ರೋಗದ ಸರಣಿ. ಅಂದರೆ ಈ ಎಲ್ಲ ಲಕ್ಷಣಗಳು ಏನು ಬರುತ್ತೆ, ಅದು ಬೇರೆ ಥರದ ರೋಗಗಳಿಗೆ, ಈ ಅಲ್ಝೈಮರ್ಸ್ ಅಂತ ಹೇಳ್ತೀವಿ, ಅಥವಾ ಆಮ್ನೇಷಿಯಾ ಅಂತ ಹೇಳ್ತೀವಿ, ಈ ಥರದಕ್ಕೆ ಏನು ದಾರಿ ಮಾಡಿಕೊಡುತ್ತೆ, ಇದನ್ನು ಡಿಮೆನ್ಷಿಯಾ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಹಾಗೇನೆ ಈ ಒಂದು ಮರೆಗುಳಿತನ ಅಥವಾ ಮೆಮರಿ ಲಾಸ್ ಬಗ್ಗೆ ಕೆಲವರಲ್ಲಿ ನಾವು ಕೇಳಿದಾಗ ಅವರಲ್ಲಿ ಡೌಟ್ಸ್ ಇತ್ತು. ಡೌಟ್ಸ್ ಅನ್ನೋದಕ್ಕಿಂತ ಬಹುಶಃ
ಅದು ಕೆಲವ್ರಿಗಂತೂ ಅದು ಸಾಮಾನ್ಯವಾಗಿ ಕಾಡುತ್ತೆ, ಅಂದರೆ ಎಲ್ಲರಲ್ಲೂ ಕಾಡುತ್ತೇನೋ. ಈಗ ನಾವೇ ಏನೋ ಮಾತಾಡಬೇಕು ಅಂದ್ಕೊಂಡಿದ್ದೀವಿ, ಮಾತಾಡೋಕೆ ಗೊತ್ತಾಗಲ್ಲ, ಅಂದರೆ ಸಡನ್ ಆಗಿ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಲ್ಲ, ಅದು ಮಾತಾಡೋಕ್ಕಾಗಲಿಲ್ಲ ಅನ್ನುವಂಥದ್ದು. ಸೊ ಈಗ ಅಂಥ ಕೆಲವೊಂದು ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆಗಳನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಚ್ಛಿಸಿದ್ದಾರೆ. ಸೊ ಆ ಕ್ವೆಶನ್ಸ್ನ ನೋಡೋಣ, ಏನು ಕೇಳಿದ್ದಾನೆ ಅಂತ. ಓಕೆ, ನಮಸ್ತೆ ಡಾಕ್ಟರ್, ನನ್ನ ಹೆಸರು ಮಹೇಶ್ ಅಂತ. ನಾನು ಸ್ವಲ್ಪ ಮರೆಗೊಳಿತನ ಬಗ್ಗೆ ಕೇಳಬೇಕಾಗಿತ್ತು. ಮರೆಗೊಳಿತನ ಅಂದರೆ ಸ್ವಲ್ಪ ಕೀ ಎಲ್ಲಿಕ್ಕಿದೆ ಅಂತ ಮರ್ತು ಹೋಗುತ್ತೆ, ಮೊಬೈಲ್ ಬಗ್ಗೆ ಕೆಲವು ವಸ್ತುಗಳ ಬಗ್ಗೆ ಮರ್ತು ಹೋಗುತ್ತೆ. ಈ ಮರೆಗೊಳಿತನ ಬಗ್ಗೆ ಸ್ವಲ್ಪ ಕೇಳಬೇಕಾಗಿತ್ತು. ಇವ್ರು ಹೇಳೋ ಪ್ರಕಾರ ಅಂದರೆ ಈಗ ಸಾಮಾನ್ಯವಾಗಿ ಕಾಡುವಂಥ ಸಮಸ್ಯೆನೇ ಅದು. ಆ್ಯಕ್ಚುಲಿ ಕೀ ಏನೋ ಇಟ್ಬಿಟ್ಟಿರ್ತೀವಿ, ಎಲ್ಲಿ ಇಟ್ಟಿರ್ತೀವಿ ಅನ್ನೋದು ಗೊತ್ತಾಗಿರಲ್ಲ. ಅಂದರೆ ಅದನ್ನು ಎಷ್ಟು ನಾವು ನೆನಪು ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟರೂ ಕೂಡ ಎಲ್ಲಿಟ್ನಪ್ಪ ಅಂತ. ಹಾಗೆ ಏನೋ ಒಂದು ಮೊಬೈಲು, ಈಗಂತೂ ಮೊಬೈಲ್ ಎಲ್ಲರ ಕೈಯಲ್ಲೂ ಇರುತ್ತೆ, ಅದು ಎಲ್ಲೆಲ್ಲೋ ಬಿಡ್ತಾ ಇರ್ತೀವಿ. ಸೊ ಎಲ್ಲಿಟ್ಟೆ ಅನ್ನುವಂಥ ಒಂದು ಇದು ಅದೇ. ಅಂದರೆ ಈಗ ಇದು ಸಾಮಾನ್ಯರಲ್ಲಿ ಸಾಮಾನ್ಯ ಸಮಸ್ಯೆ ಆದರೂ ಕೂಡ ಅದು ನಮಗೆ ಕಾಡೋ ಅಂಥದ್ದು ಮಾತ್ರ ತುಂಬಾ ದೊಡ್ಡದಾಗಿ. ಸೊ ಯಾತಕ್ಕಾಗತ್ತೆ ಇದು? ಬೇಸಿಕಲಿ ಏನು ಪ್ರಾಬ್ಲಮ್ ಏನು ಅಂತ ಗೊತ್ತಾಗಲ್ಲ. ಒಂದು ಒತ್ತಡ ಇರ್ಬೋದು. ಮನುಷ್ಯ ಒಂದಲ್ಲ ಒಂದು ರೀತಿಯ ಒತ್ತಡದಲ್ಲಿ ಯಾವಾಗಲೂ ಇರ್ತಾನೆ. ಅದು ಕೆಲವೊಂದು ಹೆಲ್ತಿ ಸ್ಟ್ರೆಸ್ ಆಗಿರುತ್ತೆ, ಅಂದರೆ ಅವನು ದಿನನಿತ್ಯದ ಕೆಲಸ ಮಾಡೋದಕ್ಕೆ ಏನು ಬೇಕು ಅಂಥದ್ದಾಗಿರುತ್ತೆ. ಕೆಲವೊಂದು ಡಿಸ್ಟ್ರೆಸ್ಸಿಂಗ್ ಆಗಿರುತ್ತೆ, ಅಂದರೆ ಅದು ಇನ್ನೇನಪ್ಪ ಆಕಾಶನೇ ತಲೆ ಮೇಲೆ ಬಿದ್ದುಬಿಟ್ಟಿದೆ ಅನ್ನೋ ಥರ. ಆ ಥರ ಫಿಯರ್, ಭಯ ಇರುತ್ತೆ, ಆಂಗ್ಸೈಟಿ, ಆತಂಕ ಇರುತ್ತೆ. ಈ ಥರದ ಅವಸ್ಥೆಯಲ್ಲಿದ್ದಾಗ ಮನುಷ್ಯ ಏನು ಮಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಅರಿವು ಸ್ವಲ್ಪ ಕಮ್ಮಿ ಆಗುತ್ತೆ. ಇದು ಶುರುವಿನಲ್ಲಿ ಮರೆಗುಳಿತನಕ್ಕೆ ದಾರಿ ಮಾಡಿಕೊಡುತ್ತೆ. ಓಕೆ, ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಅದಕ್ಕಿಂತ ಒಂದು ಸಮಸ್ಯೆ ಏನಿದೆ ಅನ್ನೋಣ. ಡಾಕ್ಟ್ರೆ, ನಂದೊಂದು ಕ್ವಶನ್ ಏನಂತಂದರೆ, ನನಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾರೆ, ಅವ್ರಿಗೆ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೆ ಯಾವ್ಯಾವ ಥರ ಆಹಾರ ಕೊಡಬೇಕು ಅಂತ ಅನ್ನೋದೇ ನನ್ನ ಕ್ವಶನ್. ಸೊ ಇದು ಒಂದು ಪ್ರಶ್ನೆ ಅಂದರೆ ಎಲ್ಲ ಪೋಷಕರಲ್ಲಿಯೂ ಕೂಡ ಇರುತ್ತೇನೋ ಬಹುಶಃ. ಅಂದರೆ ಸಣ್ಣ ಮಕ್ಕಳಿರ್ತಾರೆ, ಅಂದರೆ ಶಾಲೆಗೆ ಹೋಗೋ ಮಕ್ಕಳು, ಪುಟ ಅದು ಓದಿದ್ಯಾ ಪುಟ ಅಂತಂದರೆ, ಅಯ್ಯೋ ಇಲ್ಲ ಅದು ನೆನಪೇ ಆಗಲ್ಲ, ನಾನು ಎಷ್ಟು ಓದಿದ್ರೂ ನನ್ನ ತಲೆಯಲ್ಲಿ ಉಳಿಯಲ್ಲ ಅಂತ ಒಂದು ಬೇಜಾರು ಮಾಡ್ಕೊಳ್ಳೋದು. ಸೊ ಗಣನೀಯವಾಗಿ ಅವ್ರಿಗೆ ಪ್ರಶ್ನೆ ಪತ್ರಿಕೆಗಳಲ್ಲೂ ಕೂಡ ಅಂದರೆ ಉತ್ತರಿಸೋಕ್ಕಾಗದೇ ಇರುವಂಥ ಸಾಧ್ಯತೆ. ಸೊ ಏನು ಅದರ ಪ್ರಾಬ್ಲಮ್ ಈಗ ಅದಿರುತ್ತೆ ಅಂದರೆ, ಯೂಶ್ವಲಿ ಆ ಒಂದು ನೆನಪು ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನಾದರೂ ಆಹಾರ ಕ್ರಮವನ್ನು ಸೂಚಿಸ್ಬೋದಾ? ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬರೀ ಆಹಾರದ ಕ್ರಮ ಕೇಳಿದ್ರು ಏನು ಸಂಶಯವೇ ಇಲ್ಲ. ಸರಿಯಾದ ಆರೋಗ್ಯ ಮೆದುಳಿನ ಒಂದು ಡೆವಲಪ್ಮೆಂಟ್ಗೆ ತುಂಬ ಪೂರಕವಾಗಿ ಕೆಲಸ ಮಾಡುತ್ತೆ. ಅದರಲ್ಲಿ ಹೆಚ್ಚು ಈ ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇರುವಂತಹ ಆಹಾರಗಳು ಅಂತ ಹೇಳ್ತೀವಿ. ಅಂದರೆ ಈಗ ನಮ್ಮ ಅಗಸೆ ಬೀಜ ಬರುತ್ತೆ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀವಿ, ಅಥವಾ ಈ ಆಲ್ಮಂಡ್ ಬರುತ್ತೆ, ಬಾದಾಮಿ ಅಂತ ಹೇಳ್ತೀವಿ, ವಾಲ್ನಟ್ ಬರುತ್ತೆ, ಈ ಒಣದ್ರಾಕ್ಷಿ ಇದೆ, ಖರ್ಜೂರ ಇದೆ. ಇವೆಲ್ಲ ಒಂದು ಸ್ವಲ್ಪ ನ್ಯೂರೋಪ್ರೊಟೆಕ್ಟಿವ್ ಫಂಕ್ಷನ್ಸ್ ಇದೆ. ಅಂದರೆ ನಮ್ಮ ನರಕೋಶಗಳ ಜೀವಕೋಶಗಳೇನಿದೆ ಅದನ್ನು ಕಾಪಾಡುವಲ್ಲಿ ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ. ಇದನ್ನು ಒಂದು ಕಡಿಮೆ ಪ್ರಮಾಣದಲ್ಲಿ ನಿತ್ಯ ಉಪಯೋಗಕ್ಕೆ ಬಳಸ್ತು ಅಂದರೆ ಆ ಮರೆಗುಳಿತನ ಅಥವಾ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಮರೆಗುಳಿತನ ಅಲ್ಲ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ನೆನಪಿನ ಶಕ್ತಿ ಚೆನ್ನಾಗಿರಬೇಕು ಅಂದರೆ ಮೆದುಳು ತುಂಬ ಸಕ್ರಿಯವಾಗಿರಬೇಕು. ಇದಕ್ಕೆ ತುಂಬ ಅನುಕೂಲ ಮಾಡುವಂಥದ್ದು ವ್ಯಾಯಾಮ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಮಕ್ಕಳು ಹೊರಗಡೆ ಆಡೋದಕ್ಕೆ ಪ್ಲೇಗ್ರೌಂಡ್ಸೇ ಇಲ್ಲ. ಮಕ್ಕಳು ಕಂಪ್ಯೂಟ್ರಲ್ಲಿ ಗೇಮ್ಸ್ ಆಡ್ತಾರೆ, ಇಂಟರ್ನೆಟ್ ಯೂಸ್ ಮಾಡ್ತಾರೆ, ಟಿ ವಿ ನೋಡ್ತಾರೆ. ಹೊರಗಡೆ ಆಟಾಡೋ ವ್ಯವಸ್ಥೆನೇ ಒಂದು ಕಳ್ಕೊತಾ ಇದ್ದೀವಿ. ಮಕ್ಕಳನ್ನು ಹೆಚ್ಚು ಹೊರಗಡೆ ಆಟಗಳನ್ನ ಆಡೋದಕ್ಕೆ ಪ್ರೇರೇಪಿಸಬೇಕು. ಪೇರೆಂಟ್ಸ್ ಈ ಕೆಲಸ ಮಾಡ್ತಂದರೆ ಮಕ್ಕಳ ನೆನಪಿನ ಶಕ್ತಿ ಸಾಕಷ್ಟು ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಮುಂದಿನ ಒಂದು ಸಮಸ್ಯೆ ಏನಿದೆ ಅಂತ ನೋಡೋಣ. ಹೆಸರು ಗಿರ್ಜಾ ಅಂತ. ನಾನಿಲ್ಲಿ BMTC ಸೆಂಟ್ರಲ್ ಆಫೀಸ್ನಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಇತ್ತೀಚೆಗೆ ತುಂಬ ಮರಿವು ಮೇಡಮ್. ಏನು ಎಲ್ಲಿಟ್ಟಿದ್ದೀನೋ ಏನಾನ ಒಂದಿಟ್ಟರೆ ಅದು ನೆನಪೇ ಬರೋದಿಲ್ಲ. ತುಂಬ ಹೊತ್ತಾದಮೇಲೆ ನೆನಪಿಸ್ಕೋಬೇಕು. ಯಾರಿಗಾದ್ರೂ ಏನಾನ ಕೊಟ್ಟರೆ ಬರೆದಿಟ್ಕೋಬೇಕು, ಇಲ್ಲಾಂದರೆ ನೆನಪು ಬರಲ್ಲ. ಏನು ಕೊಟ್ಟಿದ್ದೀನಿ, ಯಾವಾಗ ಕೊಟ್ಟಿದ್ದೀನಿ, ಏನು ಅಂತ ಜ್ಞಾಪಕನೇ ಬರ್ತಾ ಇಲ್ಲ. ಮನೆಯಲ್ಲೂ ಅಷ್ಟೇ, ಒಂದು ಕ್ಷಣ ಹಿಂಗೆ ಅಂದ್ಕೊಂಡು ಇದು ತೊಗೊಂಡು ಬರಬೇಕು ಅಂತ ಹೋಗ್ತೀನಿ, ಅಲ್ಲಿ ಫ್ರಿಜ್ ಹತ್ರ ಹೋಗ್ಬಿಟ್ಟು ಏನು ನನಗೆ ಮರ್ತೋಯ್ತಲ್ಲ, ಏನೋ ಎತ್ಕೊಂಡು ಬರಬೇಕು ಅಂತ ಬಂದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಹಿಂದಕ್ಕೆ ಬಂದು ಆಮೇಲೆ ಮತ್ತೆ ಜ್ಞಾಪಿಸ್ಕೊಂಡು ಆ ಥರ ಹೋಗ್ತಾ ಇರ್ತೀನಿ. ಇದಕ್ಕೆ ಏನು ಮೆಡಿಸನ್, ಏನು ನನಗೆ ಏಜ್ ಆಯ್ತಾ ಅಂತಾನ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಅದೇ ಪ್ರಾಬ್ಲಮ್ ಮೇಡಮ್. ಸೊ ಇವರ ಒಂದು ಸಮಸ್ಯೆ ಅಂದರೆ ಮರೆಗುಳಿತನ ಅನ್ನುವಂಥದ್ದು ಏಜ್ ಆಗ್ತಾ ಇದ್ದಂಗೆ ಜಾಸ್ತಿ ಆಗುತ್ತಾ ಅಂತ ಒಂದು ಪ್ರಶ್ನೆ. ಹಾಗಾದರೆ ಏಜ್ಗೂ ಈ ಒಂದು ಮೆಮೊರಿ ಲಾಸ್ಗೂ ಏನು ಸಂಬಂಧ? ಏಜ್ ಆಗ್ತಾ ಆಗ್ತಾ ಎಲ್ಲ ಜೀವಕೋಶಗಳು ಮುಂಚೆ ಇದ್ದ ತರಹ ಚಟುವಟಿಕೆ ಇರೋದಿಲ್ಲ. ಕ್ರಮೇಣವಾಗಿ ಅದನ್ನು ನಶಿಸ್ತಾ ಹೋಗುತ್ತೆ. ಆದರೆ ಮೆದುಳು ಹೇಗೆ ಅಂದರೆ, ನೀವು ಹೆಚ್ಚಿಗೆ
ಆಗ್ತಾ ಇದ್ರೂ ಸಹ ಹೆಚ್ಚು ಸಕ್ರಿಯವಾಗಿ ಇಟ್ಟಿದ್ದೀರಿ. ಬೇರೆ ಓದೋ ಅಭ್ಯಾಸಗಳು, ಒಂದು ಹೊಸ ಹವ್ಯಾಸವನ್ನು ಕಲ್ತ್ಕೊಳ್ಳೋದು, ಒಂದು ಹೊಸ ಸಂಗೀತ ಈ ಥರದ್ದೇನಾದ್ರು ಕಲಿಯುವಂಥದ್ದು, ಈ ಥರದ್ದು ಚಟುವಟಿಕೆಗಳು ಮಾಡ್ತು ಅಂದರೆ ಈ ನಮ್ಮ ನರಮಂಡಲದಲ್ಲಿ ಹೊಸ ಥರದ ಪಾತ್ವೇಸ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಇದು ಪಾತ್ವೇಸ್ ಹೊಸದಾಗಿ ಆಗ್ತಾ ಇತ್ತು ಅಂದಾಗ ಹಳೆ ಇದ್ದಂಥ ಪಾತ್ವೇಸ್ ಜೊತೆ ಇಂಟರ್ ಕನೆಕ್ಟ್ ಆಗುತ್ತೆ. ಅದು ಹೆಚ್ಚಿಗೆ ಆ ನೆಟ್ವರ್ಕ್ ಜಾಸ್ತಿ ಆದಷ್ಟು ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಗಿರಿಜಾ ಅವ್ರ ಸಮಸ್ಯೆ ಏನಿತ್ತು, ಸಾಮಾನ್ಯವಾಗಿ ನಾವು ದಿನನಿತ್ಯ ಮಾಡೋ ಕೆಲಸಗಳನ್ನು ರಿಪೀಟೆಡ್ ಆಗಿ ಅಂದರೆ ಪದೇ ಪದೇ ಮಾಡ್ತಾ ಇತ್ತು ಅಂದರೆ ಆ ಸಿಗ್ನಲ್ಸ್ ಬ್ರೈನ್ನಲ್ಲಿ ಒಂದು ಪಾತ್ವೇಸ್ ಮಾಡಿಬಿಡುತ್ತೆ. ಆಗ ಅವರ ಗಮನ ಇಲ್ಲದೇನೂ ಸರಾಗವಾಗಿ ಆ ಕೆಲಸ ಮಾಡ್ಬೋದು. ಸೊ ಅದರಿಂದ ಅವ್ರು ಮಾಡೋ ಕೆಲಸದಲ್ಲಿ ಗಮನ ಇಟ್ಟು ಮಾಡಿದ್ರೆ ಈ ಥರದ್ದು ಶಾರ್ಟ್ ಲ್ಯಾಪ್ಸಸ್ ಏನಾಗ್ತದೆ ಅದು ಸರಿ ಹೋಗುತ್ತೆ. ಓಕೆ ಡಾಕ್ಟರ್, ಸೊ ಮೆಮರಿ ಲಾಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಮತ್ತಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಇದೀಗ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮದಲ್ಲಿ ಒಂದು ಸ್ಮಾಲ್ ಬ್ರೇಕ್. ಎಸ್ ವೀಕ್ಷಕರೇ, ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಡಾಕ್ಟರ್ ನರಸಿಂಹನ್ ಜೊತೆ ಈ ಮೆಮೊರಿ ಲಾಸ್ ಬಗ್ಗೆ ಮಾತಾಡ್ತಾ ಇದ್ವಿ, ಅಥವಾ ಮರೆಗುಳಿತನದ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ಕೂಡ ಅದಕ್ಕೆ ಸೂಕ್ತ ಪರಿಹಾರವನ್ನು ತಿಳಿಸ್ತಾ ಇದ್ರು. ಎಸ್ ಡಾಕ್ಟರ್, ಈಗಷ್ಟೇ ನಾವು ನೋಡಿದ್ವಿ ಕೆಲವೊಂದು ಸಮಸ್ಯೆಗಳನ್ನು ನಮ್ಮ ಮುಂದೆ ಹೇಳ್ಕೊಟ್ಟಿದ್ದು. ಹಾಗೇನೆ ಈಗ ಇನ್ನೂ ಕೆಲವು ಜನ ಹೇಳ್ಕೊಂಡಿದ್ದಾರೆ. ಸೊ ಅದೇನು ಅಂತ ನೋಡ್ಬಿಡೋಣ. ಹಾಯ್, ನನ್ನ ಹೆಸರು ಜುನೇದ್ ಅಂತ. ನಾನು ಕಾಲೇಜ್ ಸ್ಟೂಡೆಂಟ್, ಫಸ್ಟ್ PUC ಅಂತ ಓದೋದು ಅಲಮಿನ್ ಕಾಲೇಜಲ್ಲಿ. ನಾನು ಯಾವಾಗಲೂ ತುಂಬ ಓದೋಕ್ಕೆ ಜಾಸ್ತಿ ಇರುತ್ತೆ. ನಮ್ಮ ಮೈಂಡ್ನಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಇರಲ್ಲ. ನಾವು ಹೆಂಗೆ ಓದಬೇಕು, ಅದು ಮೈಂಡ್ನಲ್ಲಿ ಹೆಂಗೆ ಇಟ್ಕೊಳ್ಬೇಕು ಏನೋ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಎಕ್ಸಾಮ್ಸು ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ನಾವು ಒಬ್ಬನೇ ಇಲ್ಲ, ನಮ್ಮ ಫ್ರೆಂಡ್ ಅವ್ರಿಗೆ ಅದೇ ಪ್ರಾಬ್ಲಮ್ ಆಗ್ತಾಯಿದೆ. ಅದು ಏನಾದರೂ ಸೊಲ್ಯೂಷನ್ ಹೇಳಿದ್ರೆ ಡಾಕ್ಟರ್ ಚೆನ್ನಾಗಿರುತ್ತೆ. ನನ್ನ ಹೆಸರು ಅನುರಾಧ. ನಾನು BMTC ಕಂಡಕ್ಟ್ರು, ಡಿಪೋ 37. ಈ ಮರೆಗುಳಿತನದ ಬಗ್ಗೆ ನನಗೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಮೇಡಮ್. ಏನಂದರೆ ನಾವು ದಿನನಿತ್ಯ ಕೆಲಸ ಒತ್ತಡ ಜಾಸ್ತಿ ಇದೆ. ಅದರಿಂದ ಏನಾದರೂ ನಮಗೆ ಮೆಮೊರಿ ಲಾಸ್ ಆಗುತ್ತಾ, ಏನಾದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗೆ ತಿಳಿಸ್ಕೊಡಿ. ಎಸ್ ಡಾಕ್ಟ್ರು, ಒಬ್ಬರು ಕಾಲೇಜ್ ಸ್ಟೂಡೆಂಟ್ ಆಗಿದ್ರು, ಮತ್ತೊಬ್ಬರು ಏನೋ ಕಂಡಕ್ಟರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಕೆಲಸ ಅಂತಂದಾಗ ಸ್ಟ್ರೆಸ್ ಬಹುಶಃ ಅದು ಈಗ ಕಂಡಕ್ಟರ್ ಆಗಿ ಕೆಲಸ ಮಾಡೋದೇನು ತುಂಬ ಈಸಿ ಜಾಬ್ ಅಲ್ಲ. ಬಹಳಷ್ಟು ಮಂದಿ ಟಿಕೆಟ್ ಕೊಡೋದು ಅಥವಾ ಚೇಂಜ್ ಕೊಡೋದು ಅದ್ರ ಬಗ್ಗೆ ಎಲ್ಲ. ಸೊ ಅವರು ಹೇಳಿದ್ದು ಅದೇ ಪ್ರಾಬ್ಲಮ್. ಅಂದರೆ ಎಷ್ಟೋ ಜನಕ್ಕೆ ನಾವು ಟಿಕೆಟ್ ಕೊಟ್ಬಿಡ್ತೀವಿ, ಆಮೇಲೆ ಚೇಂಜ್ ಕೊಡೋಕ್ಕೆ ಮರ್ತು ಹೋಗ್ಬಿಟ್ಟಿರುತ್ತೆ. ಸೊ ಹೇಗೆ ಒಂದೊಂದು ಇದನ್ನು ನಾವು ನೆನ್ಪಿಟ್ಕೊಳ್ಳೋದೇ ಕಷ್ಟ. ಹಾಗಾದರೆ ಸ್ಟ್ರೆಸ್ಸಿಂದ ಸಿಕ್ಕಾಬಟ್ಟೆ ಮರೆಗುಳಿತನ ಜಾಸ್ತಿ ಆಗುತ್ತಾ ಅನ್ನೋದು ಅವ್ರ ಪ್ರಶ್ನೆ ಆಗಿತ್ತು. ಜೊತೆಗೆ ಒಬ್ಬರು ಸ್ಟೂಡೆಂಟ್ ಕೂಡ ಒಬ್ಬರು ಮಾತಾಡಿದ್ರು. ಅಂದರೆ ಬಹುಶಃ ಬ್ರೈನಲ್ಲಿ ಜಾಗ ಇದೆಯಾ ಇಲ್ವೋ ಅನ್ನೋದೇ ನನಗೆ ಗೊತ್ತಾಗಲ್ಲ ಅನ್ನೋದು ಅವ್ರ ಕ್ವೆಶ್ಚನ್ ಆಗಿತ್ತು. ಅಂದರೆ ಅಷ್ಟ್ರ ಮಟ್ಟಿಗೆ ಮರ್ತು ಹೋಗುತ್ತೆ ಒಂದೊಂದ್ಸಲ. ಎಲ್ಲ ನೆನಪಿದೆ ಅಂತ ನನ್ನ ತಲೆಯಲ್ಲಿ ಇರುತ್ತೆ, ಬಟ್ ಅಲ್ಲಿ ಕೂತ್ಕೊಂಡು ಬರಿಬೇಕಾದ್ರೆ ಇಲ್ಲ, ಮರ್ತು ಹೋಗ್ಬಿಟ್ಟಿದೆ ಅಂತ. ಸೊ ಯೂಶುವಲ್ ಪ್ರಶ್ನೆ ಅಂದರೆ ಈ ಒಂದು ಕಾಗ್ನಿಟಿವ್ ಸ್ಕಿಲ್ಸ್ ಅಥವಾ ಆ ಒಂದು ಲರ್ನಿಂಗ್ ಸ್ಕಿಲ್ಸಲ್ಲಿ ಈ ಮೆಮೊರಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ಪಡೆಯುತ್ತೆ. ಸೊ ಯಾವ ರೀತಿ ಅದನ್ನು ಇಂಪ್ರೂವ್ ಮಾಡ್ಕೋಬೋದು? ನೋಡಿ, ಸ್ಟೂಡೆಂಟ್ ಫಸ್ಟ್ ಪ್ರಶ್ನೆ ಕೇಳಿದ್ರು, ಏನೋ ಬ್ರೈನ್ ಸೈಜ್ ತುಂಬ ಚಿಕ್ಕದು ಇವೆಲ್ಲ ಹೇಳಿದ್ರು. ಆದರೆ ವಿಜ್ಞಾನ ಇದನ್ನು ದೃಢಪಡಿಸಿದೆ, ಕಲಿಕೆಗೆ ಮಿತಿಯೇ ಇಲ್ಲ. ನೀವು ಹೆಚ್ಚಿಗೆ ಎಷ್ಟು ಕಲ್ತ್ಕೊಂಡು ಹೋಗ್ತೀರಾ. ಆಗಲೇ ನಾವು ಇದು ಸಹ ಹೇಳಿದ್ವಿ, ಅಂದರೆ ನೀವು ಹೊಸದಾಗಿ ಏನಾದ್ರು ಕಲ್ತ್ರಿ, ನಿಮಗೆ ಅದು ರೂಢಿ ಇಲ್ಲ, ಹೊಸದಾಗಿ ಏನೋ ಕಲಿತಿದ್ರೆ ಅಂದರೆ ಬ್ರೈನ್ನಲ್ಲಿ ಹೊಸ ನ್ಯೂರಲ್ ಪಾತ್ವೇಸ್ ಫಾರ್ಮ್ ಆಗುತ್ತೆ. ಅದೊಂದು. ಆಮೇಲೆ ಸ್ಟೂಡೆಂಟ್ ಅವರು ಓದೋದು ಡಿಫಿಕಲ್ಟೀಸ್ ಏನಿದೆ ನಮಗೂ ಗೊತ್ತು, ಅದನ್ನು ಸಿಂಪ್ಲಿಫೈ ಮಾಡ್ಕೋಬೇಕು, ಆದಷ್ಟು ಸರಳವಾಗಿ ಮಾಡ್ಕೋಬೇಕು. ಇನ್ಫಾರ್ಮೇಷನ್ನ ಏನು ಓದ್ಬಿಟ್ಟು ಗ್ರಹಿಸ್ತಾರೆ ಅದನ್ನು ಚಂಕ್ಸ್ ಆಗಿ ಮಾಡ್ಕೋಬೇಕು. ಅಂದರೆ ಒಂದೇ ಸಲ ಕೂತ್ಕೊಂಡು ಒಂದು 40 ಪೇಜ್ ಓದೋದ್ರ ಬದಲು ಒಂದು 8 ಪೇಜ್ 5 ಸೆಗ್ಮೆಂಟ್ ಆಗಿ ಓದ್ಕೊಂಡು ಅದರದ್ದು ಸ್ಮಾಲ್ ಸೆಗ್ಮೆಂಟ್ಸ್ ಚಂಕ್ ಇನ್ಫಾರ್ಮೇಷನ್ನ ಮಾಡ್ಕೊಳ್ಳೋದು, ಅದನ್ನು ರಿಕಲೆಕ್ಟ್ ಮಾಡ್ಕೊಳ್ಳೋದು. ಆಗಲೇ ಹೇಳಿದ್ವಲ್ಲ, ಒಂದು ರಿಟ್ರೀವಲ್ ಇದೆಯಲ್ಲ ತುಂಬ ಇಂಪಾರ್ಟೆಂಟು. ನೀವು ಓದ್ದಿರ ಸುಮ್ಮನೆ ಕೆಲವರು ಓದ್ಕೊಂಡು ಹೋಗ್ತಾರೆ, ಆದರೆ ಏನು ಓದಿದ್ದೀವಿ ಅಂತ ಮತ್ತೆ ಅದನ್ನು ರಿಕಲೆಕ್ಟ್ ಮಾಡ್ಕೊಳ್ಳೋ ಇನ್ಸಿಡೆನ್ಸಸ್ ತುಂಬ ಕಮ್ಮಿ. ಅದು ಮಾಡ್ಕೊಂತು ಅಂದರೆ ಮೆಮರಿ ತುಂಬ ಚೆನ್ನಾಗಿರುತ್ತೆ. ಇನ್ನು ಬ್ರೈನ್ ಸೂಪರ್ ಬ್ರೈನಿ ಫುಡ್ಸ್ ಏನು ಹೇಳ್ತೀವಿ ಆ ಥರದ್ದು ಕೆಲವೆಲ್ಲ ಯೂಸ್ ಮಾಡ್ಬೋದು. ಡೇಟ್ಸ್ ಯೂಸ್ ಮಾಡ್ಬೋದು, ನಟ್ಸ್ ಯೂಸ್ ಮಾಡ್ಬೋದು. ಈ ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಹಾರಗಳು, ನಲ್ಲಿಕಾಯಿ ಅಥವಾ ಈ ಲೋಳೆ ಸರ, ಈ ಥರದ್ದು ಆಹಾರಗಳು, ಹೆಚ್ಚು ಹಸಿರಿರುವಂಥ ಆಹಾರಗಳು, ಇದೆಲ್ಲ ಉಪಯೋಗ ಮಾಡ್ತು ಅಂದರೆ ಬ್ರೈನ್ ತುಂಬ ಚುರುಕಾಗಿರುತ್ತೆ. ವ್ಯಾಯಾಮ,
Okay. ಯೋಗ ಅಥವಾ ಎನಿ ಫಾರ್ಮ್ ಆಫ್ ಎಕ್ಸಸೈಸ್, ವಾಕಿಂಗ್ ಆಗಿರ್ಬೋದು, ಯಾವ್ದಾದ್ರು ಒಂದು ಆಟ ಆಗಿರ್ಬೋದು, ಈ ಎಸ್ ಥರದ್ದೆಲ್ಲ ಡಾಕ್ಟರ್, ಅಂದ್ರೆ ಮ್ಯಾನೇಜ್ಮೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಒಂದು ಮೆಮರಿ ಲಾಸ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಆಲ್ಝೈಮರ್ಸ್ ಡಿಸೀಸ್ ಅನ್ನುವಂಥ ಒಂದು ಪದ ಬಳಕೆ ಆಯಿತು. ಆಲ್ಝೈಮರ್ಸ್ ಡಿಸೀಸ್ ಬಹುಶಃ ಈಗಿನ ಒಂದು ಟ್ರೆಂಡಲ್ಲಿ ಎಲ್ಲರಿಗೂ ಪರಿಚಿತವೇ. ಅಂದರೆ ಈಗ ಕೆಲವೊಂದು ಸಿನಿಮಾಗಳಲ್ಲೂ ಕೂಡ, ಈಗ ನಾವು ಗೋಧಿ ಬಣ್ಣ ಸಾಧಾರಣ ಮೈಕಟ್ ಸಿನಿಮಾದಲ್ಲೂ ಕೂಡ ಅನಂತ್ ನಾಗ್ ಅವರ ಪಾತ್ರದಲ್ಲಿ ಅವರಿಗೆ ಆ ಒಂದು ಆಲ್ಝೈಮರ್ಸ್ ಡಿಸೀಸ್ ಅನ್ನೋದು ಇದಾಗಿತ್ತು. ಸೊ ಇದು ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತಾ ಆಲ್ಝೈಮರ್ಸ್ ಡಿಸೀಸ್, ಅಥವಾ ಅದರಿಂದ ತುಂಬಾನೇ ಪ್ರಾಬ್ಲಮ್ಸ್ಗೆ ಲೀಡ್ ಆಗುತ್ತೆ? ಅಂದರೆ ಎಷ್ಟರ ಮಟ್ಟಿಗೆ ಅವರಿಗೆ ಮೆಮರಿ ಲಾಸ್ ಇರುತ್ತೆ ಅಂದರೆ ಮನೆಯವರನ್ನೇ ಬಹುಶಃ ಗುರುತಿಸ್ತಾರೋ ಇಲ್ವೋ, ಅಂದರೆ ಪರಿಚಯ ಇರುತ್ತೋ ಇಲ್ವೋ ಅನ್ನೋ ರೀತಿ ಲೆವೆಲ್ಗೆ. ಸೊ ಆಲ್ಝೈಮರ್ಸ್ ಡಿಸೀಸ್ ಯಾಕೆ ಬರುತ್ತೆ, ಹಂಗಂದ್ರೆ ಏನು? ಈ ಅಲ್ಝೈಮರ್ಸ್ ಅಂತ ಏನು ಹೇಳಿದ್ರಿ, ಇದು ಒಂದು ಡಿಜೆನರೇಟಿವ್ ನ್ಯೂರೋ ಡಿಸಾರ್ಡರ್. ಅಂದರೆ ನರಮಂಡಲಕ್ಕೆ ಸಂಬಂಧಪಟ್ಟಂತಹ ಒಂದು ರೋಗ, ಡಿಜೆನರೇಟಿವ್. ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇಲ್ಲ, ಬರೀ ಮ್ಯಾನೇಜ್ ಮಾಡ್ಬೋದು. ಇದು ಕ್ರಮೇಣ ದಿನದಿಂದ ದಿನಕ್ಕೆ ಈ ಎಲ್ಲ ಲಕ್ಷಣಗಳು, ಮರೆಗುಳಿತನ ಏನು ಬರುತ್ತೆ, ಮತ್ತು ಲಾಜಿಕಲ್ ರೀಸನಿಂಗ್, ಯಾವುದಾದ್ರು ಒಂದು ಸಮಸ್ಯೆ ಕೊಟ್ಟರೆ ಅದನ್ನು ಅವರು ಅರ್ಥ ಮಾಡಿಕೊಂಡು ಅದಕ್ಕೆ ಹೇಗೆ ಸ್ಪಂದಿಸಬೇಕು ಅನ್ನೋ ಕ್ಷಮತೆಯನ್ನು ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಏನಾದ್ರು ಚಾಲೆಂಜಸ್ ಇತ್ತು, ಆ ಥರದ್ದಂತೂ ಮಾಡೋಕ್ಕಾಗೋದೇ ಇಲ್ಲ. ರಿಫ್ಲೆಕ್ಸಸ್, ಅವರ ಯೋಚನೆ ಮಾಡುವ ಒಂದು ಸ್ಪೀಡ್ ತುಂಬ ಕಮ್ಮಿ ಆಗಿಬಿಡುತ್ತೆ. ಇವೆಲ್ಲ ಅಲ್ಝೈಮರ್ಸ್ನಲ್ಲಿ ನೋಡ್ತೀವಿ. ಈ ಅಸಿಟೈಲ್ ಕೊಲೈನ್ ಅನ್ನುವಂತಹ ಒಂದು ರಾಸಾಯನಿಕ ವಸ್ತು, ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಏನು ಹೇಳ್ತೀವಿ, ಇದರ ಕೊರತೆ ಉಂಟಾಗುತ್ತೆ ನರಮಂಡಲದಲ್ಲಿ. ಇದು ಸಾಮಾನ್ಯವಾಗಿ ಈ ಅಲ್ಝೈಮರ್ಸ್ನಲ್ಲಿ ರೋಗ ಬರೋದಕ್ಕೆ ಕಾರಣ ಆಗುತ್ತೆ. ಅಗೇನ್ ಇದೊಂದು ಹೆರಿಡಿಟ್ರಿನಾ, ಅಥವಾ ಇದು ಆಮೇಲೆ ಲೈಫ್ ಸ್ಟೈಲಿಂದ ಡೆವಲಪ್ ಆಗೋದು, ಅಥವಾ ಇನ್ನೇನೋ ಕಾರಣಕ್ಕೆ ಡೆವಲಪ್ ಆಗೋ ರೀತಿನ ಅಂತ? ಓಕೆ, ಹೆರಿಡಿಟಿ ಚಾನ್ಸಸ್ಸು ಇದೆ, ಆದರೆ ಇದು ಅಕ್ವೈರ್ಡ್ ಕೂಡ. ಅಂದರೆ ಯಾವ ಒಬ್ಬ ಮನುಷ್ಯ ಅವನ ಸಾಮಾಜಿಕ ಜೀವನ ಚೆನ್ನಾಗಿಲ್ಲ, ಹೆಚ್ಚಿನ ಜನರ ಜೊತೆ ಬೆರೀತಾ ಇಲ್ಲ, ಯಾವಾಗಲೂ ಇರ್ತಾನೆ, ಯಾವಾಗಲೂ ಒತ್ತಡದಲ್ಲಿ ಇರ್ತಾನೆ, ಹೆಚ್ಚು ಮಾತಾಡೋದಿಲ್ಲ, ಆಮೇಲೆ ಹೆಚ್ಚು ನರಮಂಡಲದ ಆರೋಗ್ಯಕ್ಕೆ ಪೂರಕವಾದಂಥ ಆಹಾರವನ್ನು ತಗೊತಿಲ್ಲ, ಹೆಚ್ಚು ರೀತಿಯ CNS ಸ್ಟಿಮ್ಯುಲೆಂಟ್ಸ್, ಕಾಫಿ, ಮದ್ಯದ ಪ್ರಯೋಗ, ಧೂಮಪಾನದ ಪ್ರಯೋಗ ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾನೆ, ಇಂಥವರಲ್ಲಿ ಎಲ್ಲ ಸಾಮಾನ್ಯವಾಗಿ ಬರುತ್ತೆ. ಓಕೆ, ಸೊ ಇದು ಅಲ್ಝೈಮರ್ಸ್ ಈಗ ವಯಸ್ಸಾದವರು ಎಲ್ಲರಲ್ಲಿಯೂ ಕಾಣಿಸ್ಕೊಳ್ಳುವಂಥ ಚಾನ್ಸಸ್ ಇದೆಯಾ, ಅಥವಾ ಇಲ್ಲ ನಿರ್ದಿಷ್ಟ ಜನರು ಇರ್ತಾರೆ ಅಂದರೆ ಆ ಥರ ತುತ್ತಾಗುವಂಥ? ಈಗ ನೀವೇನು ಹೇಳಿದ್ರಿ, ಒಬ್ಬಂಟಿತನ ಅಥವಾ ಇನ್ನೇನೋ ಆಹಾರ ತಗೊಳ್ಳೋದ್ರಲ್ಲಿ ಇರ್ಬೋದು, ಸೊ ಅಂಥವ್ರಿಗೆ ಮಾತ್ರ ಕಾಣಿಸ್ಕೊಳುತ್ತಾ ಅಂತ? ಇಲ್ಲ, ಎಲ್ಲರಲ್ಲಿಯೂ ಏನು ಬರೋದಿಲ್ಲ. ಯಾರು ಈ ಎಲ್ಲ ಕಾರಣಗಳ ಬಗ್ಗೆ ಹೇಳಿದ್ವಿ ಅಂತ ಇದಕ್ಕೆ ಒಗ್ಕೊತಾ ಇದ್ದಾರೆ, ಅಂದರೆ ಇಂಥದ್ದನ್ನೇ ಅಭ್ಯಾಸ ಮಾಡ್ತಾ ಇದ್ದಾರೆ, ಅಂಥವರಲ್ಲಿ ಹೆಚ್ಚಿಗೆ ಬರುತ್ತೆ. ಓಕೆ, ಸೊ ಈ ಒಂದು ಮೆಮರಿ ಲಾಸ್ನ ಮ್ಯಾನೇಜ್ ಮಾಡೋದಾದರೆ, ಈಗ ನಾವೇ ಈಗ ಮನೇಲಿ ಮ್ಯಾನೇಜ್ ಮಾಡೋದಾದರೆ ಯಾವ್ಯಾವ ಒಂದು ಕ್ರಮವನ್ನು ಕೈಗೊಳ್ಬೋದು? ಓಕೆ, ಈಗ ಒಂದು ಮುಂಚೆನೇ ಹೇಳಿದ್ವಿ, ಈ ಬ್ರೈನ್ ಫಂಕ್ಷನ್ಸನ್ನು ತುಂಬ ಜಾಸ್ತಿ ಮಾಡುವಂಥದ್ದು, ತುಂಬ ಆ್ಯಕ್ಟಿವ್ ಆಗಿರಬೇಕು. ಇದನ್ನು ನ್ಯೂರೋಬಿಕ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದರೆ ಇವಾಗ ನಮ್ಮ ಮೆದುಳನ್ನು ಬೇರೆ ಬೇರೆ ಥರದಲ್ಲಿ ವ್ಯಾಯಾಮ ಮಾಡೋದು. ಅಂದರೆ ಈಗ ಸಾಮಾನ್ಯವಾಗಿ ತುಂಬ ಜನ ಬಲಗೈಯಲ್ಲಿ ಬರೀತಾರೆ, ಅಂಥವರು ಕೆಲವು ಕ್ಷಣಗಳು ಎಡಗೈಯಲ್ಲಿ ಬರೆಯುವಂಥ ಒಂದು ಪ್ರಯೋಗ ಮಾಡೋದು. ಆಮೇಲೆ ಬಟ್ಟೆ ಹಾಕೋಬೇಕಾದ್ರೆ ಕಣ್ಣು ಮುಚ್ಕೊಂಡು ಗುಂಡಿಗಳನ್ನು ಹಾಕ್ಕೊಳ್ಳೋದು. ಆಮೇಲೆ ಈ ನಮ್ಮ ಮುಂದೆ ಒಂದು ಮೇಜನ್ನು ಇಟ್ಕೊಂಡು ಅದ್ರ ಮುಂದೆ ಒಂದು 10ರಿಂದ 20 ಪದಾರ್ಥಗಳನ್ನು ಇಟ್ಕೊಂಡು ಅದನ್ನೆಲ್ಲ ನೋಡಿಬಿಟ್ಟು ಒಂದು ಮೆಮರಿಯಲ್ಲಿ ಹಾಕ್ಕೊಳ್ಳೋದು, ಇನ್ಪುಟ್ ಕೊಟ್ಕೊಂಡು ಕಣ್ಣು ಮುಚ್ಕೊಂಡು ಅದನ್ನು ಮುಟ್ಬಿಟ್ಟು ಸ್ಪರ್ಶ ಜ್ಞಾನದಿಂದ ಆ ಒಂದು ವಸ್ತುವನ್ನು ಐಡೆಂಟಿಫೈ ಮಾಡೋದು, ಈ ಥರದ ಅಭ್ಯಾಸಗಳು ಮಾಡೋದು. ಬಹುಶಃ ಮಕ್ಕಳಲ್ಲಿಯೂ ಕೂಡ ಅದಕ್ಕೆ ಅನ್ಸುತ್ತೆ, ಈಗ ಶಾಲೆಗಳಲ್ಲೂ ಕೂಡ ಮೆಮರಿ ಟೆಸ್ಟ್ ಅಂತ ಇರುತ್ತೆ. ಅಂದ್ರೆ ಒಂದು ರೂಮಲ್ಲಿ ಬಿಟ್ಬಿಡ್ತಾರೆ, ಯಾವ್ಯಾವ ಒಂದು ವಸ್ತುಗಳಲ್ಲಿ ಇಡಲಾಗಿದೆ ಅನ್ನೋಂಥದ್ದನ್ನ ಅವರು ನೋಡಿ ನಂತರ ಪುನಃ ಬಂದು ಬರಿಬೇಕು. ಸೊ ಅದನ್ನ ಕೂಡ ಮಕ್ಕಳಲ್ಲಿ ಹೆಚ್ಚು ರೂಢಿಸಿದಷ್ಟು ಆ ಒಂದು ಮೆಮೊರಿ ಪವರ್ ಜಾಸ್ತಿ ಆಗ್ಬೋದೇನೋ. ಉದ್ದೇಶ ಇಷ್ಟೇ, ಬ್ರೈನನ್ನು ಫಂಕ್ಷನನ್ನು ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಜಾಸ್ತಿ ಮಾಡ್ತಾ ಇರೋದು. ಯಾವಾಗ ಅದು ಮಾಡ್ತಾ ಇಲ್ಲ, ಕೂತ್ಕೊಂಡು ಏನು ಪ್ರಯೋಜನ ಇಲ್ಲದೆ ಇರುವಂಥ ಕೆಲಸಗಳು ಮಾಡ್ತೀವಿ, ಅದು ಬ್ರೈನ್ ಇನ್ವಾಲ್ವ್ಮೆಂಟೇ ಇರೋದಿಲ್ಲ, ಆಗ ನೆನಪಿನ ಶಕ್ತಿ ಕ್ರಮೇಣ ಕುಗ್ತಾ ಬರುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಅಂದರೆ ಹೇಗೆಲ್ಲ ಮ್ಯಾನೇಜ್ ಮಾಡ್ಬೋದು ಅದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಖಂಡಿತವಾಗ್ಲೂ ನೀವು ಕೊಡಲೇಬೇಕು. ಆದರೆ ಒಂದು ಪುಟ್ಟ ವಿರಾಮದ ನಂತರ ವೀಕ್ಷಕರೇ, ಇದೀಗ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನಲ್ಲಿ ಮತ್ತೊಂದು ಪುಟ್ಟ ವಿರಾಮ.
ಎಸ್ ವೀಕ್ಷಕರೇ, ಬ್ರೇಕ್ ಆದ್ಮೇಲೆ ವಾರಾಂತ್ಯ ವಿಶೇಷ ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನ್ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಮೆಮರಿ ಲಾಸ್ ಅಥವಾ ಮರೆಗುಳಿತನ ಬಗ್ಗೆ. ಡಾಕ್ಟರ್ ಅದಕ್ಕೆ ಯಾವ ರೀತಿ ಪರಿಹಾರವನ್ನ ಕಂಡುಕೊಳ್ಬಹುದು ಅನ್ನೋದನ್ನ ಹೇಳ್ತಾ ಇದ್ರು. ಎಸ್ ಡಾಕ್ಟರ್, ನೀವೀಗ ಯಾವಾಗ ಮೆಮರಿ ಲಾಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ, ಕೆಲವೊಂದು ಪದಗಳು ನನಗೆ ಅರ್ಥ ಆಗಲಿಲ್ಲ. ಅಂದರೆ ಡಿಮೆನ್ಷಿಯಾ ಅನ್ನುವಂಥ ಒಂದು ಪದ ಬಳಸಿದ್ರಿ, ಅಮ್ನೇಷಿಯಾ ಅಂತ ಹೇಳಿದ್ರಿ. ಹಾಗಾದರೆ ಏನು ಡಿಫ್ರೆನ್ಸ್ ಏನು? ಅಮ್ನೇಷಿಯಾ ಅಂದ್ರೇನು, ಡಿಮೆನ್ಷಿಯಾ ಅಂದ್ರೇನು? ಅಂದರೆ ಒಬ್ಬ ಮನುಷ್ಯ ತನಗೆ ಇಂಥ ಪ್ರಾಬ್ಲಮ್ಸ್ ಆಗ್ತಿದೆ ಅಂತ ಡಾಕ್ಟರ್ ಹತ್ರ ಹೋದಾಗ ಅವರು ಒಂದು ಚೀಟಿ ತೊಗೊಂಡು ಬರೆದ್ಬಿಡ್ಬೋದು, ಓಕೆ ಅಮ್ನೇಷಿಯಾ ಇದೆ, ಡಿಮೆನ್ಷಿಯಾ ಇದೆ ಅಂತ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಡಿಮೆನ್ಷಿಯಾ ಅಂದ್ರೇನು, ಅಮ್ನೇಷಿಯಾ ಅಂದ್ರೇನು ಏನು ಗೊತ್ತಿರಲ್ಲ. ಖಂಡಿತವಾಗ್ಲೂ ನೀವು ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು. ಏನು ಅಮ್ನೇಷಿಯಾ? ಡಿಮೆನ್ಷಿಯಾ ಅನ್ನೋದು ಒಂದು ಪರ್ಟಿಕ್ಯುಲರ್ ಕಾಯಿಲೆ ಅಲ್ಲ, ಆದರೆ ಇದು ಹಲವಾರು ಲಕ್ಷಣಗಳ ಸರಮಾಲಿಕೆ ಇರುವಂಥದ್ದು. ಈ ಥರದ ಲಕ್ಷಣಗಳು ಬೇರೆ ಥರದ ಮಾನಸಿಕ ಆರೋಗ್ಯದ ಸ್ಥಿತಿಗೆ ತಲುಪಿಸ್ಬೋದು. ಅದರಲ್ಲಿ ಈ ಅಲ್ಝೈಮರ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಆಮ್ನೇಷಿಯಾ ಅಂತ ಹೇಳ್ತೀವಿ. ಆಮ್ನೇಷಿಯಾ ಕೂಡ ಮೆಮೊರಿ ಲಾಸೇ. ಆದರೆ ಈ ಡಿಮೆನ್ಷಿಯಾದಲ್ಲಿ ಕೆಲವು ಕಂಡೀಷನ್ಸ್ ಇರುತ್ತೆ, ಅದನ್ನು ಸುಲಭವಾಗಿ ಚಿಕಿತ್ಸೆ ಮಾಡ್ಬೋದು. ಅಂದರೆ ಅದರಲ್ಲಿ ಒಂದು ಮೂಡ್ ಡಿಸಾರ್ಡರ್ ಅಥವಾ ಡಿಪ್ರೆಷನ್ ಅಂತಹ ಒಂದು ಲಕ್ಷಣ ಇದೆ ಅಂತನ್ನ ಕೆಲವು ಔಷಧಿಗಳ ಪ್ರಯೋಗದಿಂದ ಇದನ್ನು ವಾಸಿ ಮಾಡ್ಬೋದು. ಇನ್ನು ಬೇರೆ ಕೆಲವು ಮೆಮರಿ ಲ್ಯಾಪ್ಸಸ್ ಏನಕ್ಕೆ ಆಗ್ತಾ ಇದೆ, ಕೆಲವು ಔಷಧಿಗಳ ಪ್ರಯೋಗದಿಂದ ಆಗ್ತಾ ಇದೆ. ಅದನ್ನು ಸಹ ಔಷಧಿಯನ್ನು ನಿಧಾನವಾಗಿ ಡೋಸೇಜ್ ಕಮ್ಮಿ ಮಾಡಿ ನಿಲ್ಲಿಸಿ ಅದನ್ನು ಸರಿ ಮಾಡ್ಬೋದು. ಆದರೆ ಈ ಆಮ್ನೇಷಿಯಾದಲ್ಲಿ ಬರುತ್ತಲ್ಲ, ಅದು ಹಲವಾರು ಎಲ್ಲ ಥರದ ಆಮ್ನೇಷಿಯಾಗಳನ್ನು ಔಷಧಿಗಳ ಪ್ರಯೋಗದಿಂದ ಸರಿ ಮಾಡ್ಬೋದು. ಡಿಮೆನ್ಷಿಯಾದಲ್ಲಿ ಕೆಲವು ಥರದ್ದನ್ನು ಮಾತ್ರ ಸರಿ ಮಾಡಕ್ಕೆ ಸಾಧ್ಯ ಇಲ್ಲ. ಹೌದು. ಓಕೆ. ಸೊ ಡಾಕ್ಟರ್, ಈಗ ಮ್ಯಾನೇಜ್ಮೆಂಟ್ ಇದರಲ್ಲಿ ಬಂದಾಗ ದೇಸಿ ಪದ್ಧತಿ ಅಥವಾ ಕೆಲವೊಂದು ಸೊಪ್ಪು ಆ ಥರ ಏನಾದರೂ ತಿಂದರೆ ನಮ್ಮ ಒಂದು ಮೆಮರಿ ಪವರ್ನ ಜಾಸ್ತಿ ಮಾಡ್ಕೋಬೋದು ಅಂತ ಇದ್ದರೆ ನೀವು ಯಾವುದನ್ನು ಸಜೆಸ್ಟ್ ಮಾಡ್ತೀರಿ? ಆ ಥರದ್ದು ಯಾವುದು ಪ್ರೂವನ್ ಮೆಡಿಕೇಶನ್ಸ್ ಅಂದರೆ ಈ ಅಲ್ಝೈಮರ್ಸ್ ಆಗಿರಲಿ ಅಥವಾ ಆಮ್ನೇಷಿಯಾ ಆಗಿರಲಿ, ಯಾವುದಾದ್ರು ಔಷಧಿಗಳ ಪ್ರಯೋಗದಿಂದ ನಿಖರವಾಗಿ ಸರಿ ಹೋಗುತ್ತೆ ಅಂತ ವಿಜ್ಞಾನ ಇನ್ನೂ ದೃಢಪಡಿಸಿಲ್ಲ. ಆದರೆ ಮೊದಲಾಗಿ ಈ ಕಾಯಿಲೆಗಳಿಗೆ ಚಿಕಿತ್ಸೆಯೇ ಇಲ್ಲ. ತಕ್ಕ ಮಟ್ಟಿಗೆ ಮಾತ್ರ ಅದನ್ನು ಮ್ಯಾನೇಜ್ ಮಾಡ್ಬೋದು. ಅಥವಾ ಶುರುವಿನ ಸ್ಥಿತಿಯಲ್ಲಿದೆ, ಅದನ್ನು ಒಂದು ಸ್ವಲ್ಪ ನಿಯಂತ್ರಣದಲ್ಲಿ ದೇಸಿ ಪದ್ಧತಿಯಿಂದ ಆಗಿರ್ಬೋದು, ಯೋಗದ ಅಭ್ಯಾಸದಿಂದ ಆಗಿರ್ಬೋದು, ಈ ಥರದ ಕೆಲವು ಅಭ್ಯಾಸಗಳಿಂದ ಅದನ್ನು ತಕ್ಕ ಮಟ್ಟಿಗೆ ತಡೆಗಟ್ಟಬಹುದು. ಇನ್ನು ನೀವು ಔಷಧಗಳ ಬಗ್ಗೆ ಕೇಳಿದ್ರಿ, ಈಗ ಒಂದೆಲೆಗ ಅಂತ ಒಂದು ಬರುತ್ತೆ, ಬ್ರಾಹ್ಮಿ ಎನ್ನುವಂಥ ಒಂದು ಸೊಪ್ಪಿದೆ. ಇದರ ಪ್ರಯೋಗದಿಂದ ಈ ನರಮಂಡಲದ ಜೀವಕೋಶಗಳು ಸಾಕಷ್ಟು ಉತ್ತೇಜನಗೊಳ್ಳುತ್ತೆ. ಇದರಿಂದ ನೆನಪಿನ ಶಕ್ತಿ ಪ್ರಿಸರ್ವ್ ಮಾಡ್ಕೊಳ್ಳೋದ್ರಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಸೊ ಈಗ ಆಯುರ್ವೇದದಲ್ಲಿ ಈಗ ಬ್ರಾಹ್ಮಿ ಗುಳಿಗೆ ಆ ಥರ ಏನಾದರೂ ಸಿಗುತ್ತೆ ಈಗ ಮಕ್ಕಳಿಗೆಲ್ಲ ಕೊಡೋದಾದ್ರೆ? ಚೂರ್ಣದ ಫಾರ್ಮ್ನಲ್ಲಿ ಸಿಗುತ್ತೆ, ಟ್ಯಾಬ್ಲೆಟ್ ಫಾರ್ಮ್ನಲ್ಲಿ ಸಿಗುತ್ತೆ, ಈವನ್ ಸಿರಪ್ ಫಾರ್ಮ್ನಲ್ಲಿ ಸಿಗುತ್ತೆ, ಅರಿಷ್ಟದ ಫಾರ್ಮ್ನಲ್ಲಿ ಸಿಗುತ್ತೆ. ಬಟ್ ಇನ್ನೊಂದು ಪ್ರಶ್ನೆ, ಈಗ ಕೆಲವು ತಂದೆ ತಾಯಿಯರಿಗೆ ಏನಿರುತ್ತೆ ಅಂದ್ರೆ ಮಕ್ಕಳಿಗೆ ಮೆಮರಿ ಪವರ್ ಜಾಸ್ತಿ ಆಗ್ಲಿ ಅಂತ ಒಂದೇ ಒಂದು ಕಾರಣಕ್ಕೆ ದಿನ ಸುಮ್ಮನೆ ಆದ್ರೂ ಅವ್ರಿಗೆ ಪಾಪ ಮೆಮರಿ ಪವರ್ ಇರುತ್ತೆ, ಆದ್ರೂ ಕೂಡ ಗುಳಿಗೆ ತಿನ್ಸೋದು ಸರಿನಾ ಅಥವಾ ಹೇಗೆ ಅಂತ? ಅಂದ್ರೆ ಈಗ ಬ್ರಾಹ್ಮಿ ಇದೆ ಇರ್ಬೋದು. ಬರೀ ಔಷಧ ಪ್ರಯೋಗದಿಂದ ಮೆದುಳು ಚುರುಕಾಗೋದಿಲ್ಲ. ಈ ಔಷಧ ಪ್ರಯೋಗ ಮಾಡ್ತಾ ಇದ್ದಾರೆ, ಅದ್ರ ಜೊತೆಲಿ ಮಗುವನ್ನು ಸಾಕಷ್ಟು ಚಟುವಟಿಕೆಯಲ್ಲಿ ನಿರತರಾಗುವಂತೆ ಮಾಡ್ತಾ ಇದ್ದಾರೆ, ಆಗ ಖಂಡಿತ ಉಪಯೋಗ ಆಗುತ್ತೆ. ಮತ್ತೆ ಡಾಕ್ಟರ್, ನೀವು ಮಾತಾಡ್ತಾ ಕೆಲವು CNS ಸ್ಟಿಮ್ಯುಲೆಂಟ್ಸ್ ತಗೊಳ್ಳೋದು ಹೆಚ್ಚಾಗಿ ಸೇವಿಸಿದ್ರೆ ಮೆಮರಿ ಲಾಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರೆ, ಅದು ಹೇಗೆ ಸಾಧ್ಯ ಅನ್ನೋದು? ಅಂದ್ರೆ CNS ಸ್ಟಿಮ್ಯುಲೆಂಟ್ ಅಂದ್ರೇನೆ ಚುರುಕುಗೊಳಿಸುವಂಥದ್ದು. ಈಗ ಎಷ್ಟೋ ಜನ ಈಗ ಅಯ್ಯೋ ಅಂತ ಏನೋ ಸುಸ್ತಾಗಿರ್ತಾರೆ, ಸುಮ್ಮನೆ ಒಂದು ಕಪ್ ಕಾಫಿ ಕುಡಿಯಪ್ಪ ಸರಿ ಹೋಗ್ತೀಯಾ ಅಂತ ಹೇಳ್ತಾರೆ. ಸೊ ಅಂಥದ್ರಲ್ಲಿ ನಾವು ಅದು ಹೇಗೆ ಮೆಮರಿ ಲಾಸ್ ಆಗೋದಕ್ಕೆ CNS ಸ್ಟಿಮ್ಯುಲೆಂಟ್ ಕಾರಣ ಆಗುವ ಚಾನ್ಸಸ್ ಇರುತ್ತೆ ಅಂತ? ಈ CNS ಸ್ಟಿಮ್ಯುಲೆಂಟ್ ಸಾಮಾನ್ಯವಾಗಿ ಕಾಫಿ ಹೇಳಿದ್ರಿ ಅಥವಾ ಮದ್ಯ ಹೇಳಿದ್ರಿ, ಇವೆಲ್ಲ ಏನು ಮಾಡುತ್ತೆ, ಜೀರ್ಣಶಕ್ತಿಯನ್ನು ಕುಂದಿಸುತ್ತೆ. ಜೀರ್ಣಶಕ್ತಿ ಕುಂದಿದಾಗ ಆಮದ ಫಾರ್ಮೇಷನ್ ಆಗುತ್ತೆ, ಮೆಟಬಾಲಿಕ್ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ ಅದು. ಅದರಿಂದ ಶರೀರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಫ್ರೀ ರ್ಯಾಡಿಕಲ್ಸ್ ಫಾರ್ಮ್ ಆಗುತ್ತೆ. ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ, ಅದು ಶರೀರದ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ. ಅದು ಫ್ರೀ ರ್ಯಾಡಿಕಲ್ಸಿನ ಪ್ರಮಾಣ ಜಾಸ್ತಿ ಆದಾಗ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಏನು ಹೇಳ್ತೀವಿ, ಶರೀರದ ಜೀವಕೋಶಗಳ ನಾಶ ತುಂಬ ಬೇಗ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಡುತ್ತೆ. ಆಗ ಈ ಆಂಟಿ ಆಕ್ಸಿಡೆಂಟ್ ರಿಚ್ ಅಂದರೆ ಈ ಜೀವಕೋಶಗಳನ್ನು ಮರುಜೀವ ಸೃಷ್ಟಿಸುವ ಒಂದು ಪ್ರಕ್ರಿಯೆಗೆ ಏನು ಚಾಲನೆ ಕೊಡುತ್ತೆ, ಅಂತಹ ವಸ್ತುಗಳ ಪ್ರಯೋಗಕ್ಕೆ ಮುಂದಾಗಬೇಕು. ಅದು ಹೆಚ್ಚಾಗಿ ನಮ್ಮ ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತೆ.
ಓಕೆ. ಸೊ ಇನ್ನು ಯಾವ ರೀತಿ ಅಂದರೆ ಈಗ ಯೋಗದ ಮೂಲಕ ಕೆಲವರು ಹೇಳ್ತಾರೆ ಈಗ ಮೆಡಿಟೇಷನ್ ಇಂದ ಕೂಡ ನಮಗೆ ಮೆಮರಿ ಲಾಸನ್ನು ನಾವು ಆದಷ್ಟು ಕಮ್ಮಿ ಮಾಡಬಹುದು ಅಂತ, ಅದೆಷ್ಟು ಮಟ್ಟಿಗೆ ನಿಜ ಡಾಕ್ಟರ್? ಹೌದು, ಇದಕ್ಕೆ ಹಲವಾರು ಸಂಶೋಧನೆಗಳು ನಡೆದಿದೆ. ಈ ಅಲ್ಝೈಮರ್ಸ್ ಅಥವಾ ಈ ಆಮ್ನೇಷಿಯಾ ಈ ಥರದ್ದು ರೋಗದಲ್ಲಿ ಏನು ಬಳಲ್ತಾ ಇದ್ರು ಅಂಥವ್ರ ಮೇಲೆ ಈ ಥರದ್ದು ಪರೀಕ್ಷೆಗಳನ್ನು ಮಾಡಿದರು. ಅಂದರೆ ಯೋಗದಲ್ಲಿ ಆಸನಗಳಿದೆ, ಪ್ರಾಣಾಯಾಮದ ಅಭ್ಯಾಸ ಇದೆ, ಮತ್ತು ಇವನ್ ಮಂತ್ರದ ಪಠನೆ ಏನಿದೆ ಅದು ಯೋಗದಲ್ಲಿ ಬರುತ್ತೆ. ಈ ಥರದ ಅಭ್ಯಾಸಗಳನ್ನು ತಗೊಂಡ್ರು. ಒಂದು 14 ಜನರನ್ನು 50ರಿಂದ 90 ವಯಸ್ಸಿನ ಒಂದು ಜನರು ಯಾರು ಈ ಸಮಸ್ಯೆಗೆ ಶುರುವಿನ ಇನಿಷಿಯಲ್ ಸ್ಟೇಜ್ನಲ್ಲಿದ್ದರು, ಅವ್ರಿಗೆ ಎಲ್ಲ ಮಾನದಂಡಗಳ ಮುಖಾಂತರ ಏನು ಒಂದು ಗಣನೆ ಮಾಡಿದ್ರು ಅಂದರೆ ಮುಂದಿನ 5 ವರ್ಷಗಳಲ್ಲಿ ಅವ್ರಿಗೆ ಈ ಥರದ ಕಾಯಿಲೆ ನಿಖರವಾಗಿ ಬರುತ್ತೆ ಅಂಥವ್ರನ್ನ ತಗೊಂಡಿದ್ರು. ಅಂಥವರಲ್ಲಿ 2 ಗ್ರೂಪ್ ಆಗಿ ವಿಂಗಡಿಸಿ, ಒಂದು ಗ್ರೂಪ್ಗೆ ಯೋಗ ಇಂಟರ್ವೆನ್ಷನ್ ಮಾಡಿದ್ರು, ಇನ್ನೊಂದು ಗ್ರೂಪ್ಗೆ ರೆಗ್ಯುಲರ್ ಎಕ್ಸಸೈಸ್ ಇತ್ತು, ಮತ್ತು 2 ಗ್ರೂಪ್ನವ್ರಿಗೂ ಏನು ಮೆಡಿಸಿನ್ಗಳ ಅವಶ್ಯಕತೆ ಇತ್ತು ಅದನ್ನು ಪೂರೈಸ್ತಾ ಇದ್ರು. ಇದರ ಔಟ್ಕಮ್ ಏನಾಯಿತು, ಈ ಟ್ರೀಟ್ಮೆಂಟ್ನ ಔಟ್ಕಮ್ನಲ್ಲಿ ಏನು ನೋಡಿದ್ರು ಅಂದರೆ ಈ ನೆನಪಿನ ಶಕ್ತಿ ಕಮ್ಮಿ ಆಗ್ತಿರೋರಿಗೆ ಈ ಅಸಿಟೈಲ್ ಕೊಲೈನ್ ಅನ್ನುವಂಥ ಒಂದು ರಾಸಾಯನಿಕ ಪದಾರ್ಥ ಏನು ಮೆದುಳಿನಲ್ಲಿರುತ್ತೆ ಇದರ ಪ್ರಮಾಣ ಯೋಗ ಮಾಡ್ತಿರೋ ಗ್ರೂಪ್ನಲ್ಲಿ ತುಂಬ ಕಮ್ಮಿ ಆಗಲಿಲ್ಲ. ಆದರೆ ಬೇರೆ ಗ್ರೂಪ್ನಲ್ಲಿ ಔಷಧಿಗಳು ಕೊಡ್ತಾ ಇದ್ರು, ಅವರು ಬೇರೆ ಥರದ ವ್ಯಾಯಾಮನೂ ಮಾಡ್ತಾ ಇದ್ರು, ಅಂಥವರಲ್ಲಿ ತುಂಬ ಗಣನೀಯವಾಗಿ ಕಮ್ಮಿ ಆಗಿತ್ತು. ಆದ್ದರಿಂದ ಯೋಗ ಮತ್ತು ಮೆಡಿಟೇಷನ್ ಇದರ ಪವರ್ ಹೆಚ್ಚು ಮಾಡುತ್ತೆ ಅನ್ನೋದನ್ನ ದೃಢಪಡಿಸಿದ್ದಾರೆ. ಓಕೆ ಡಾಕ್ಟರ್, ಸೊ ಒಟ್ಟಾರೆ ಇವತ್ತು ನೀವು ನಮಗೆ ತಿಳಿಸ್ಕೊಟ್ಟಿದ್ದೇನೆಂದ್ರೆ ಮೆಮರಿ ಲಾಸ್ ಆಗುವಂಥದ್ದಿದ್ರೂ ಕೂಡ ಅದನ್ನು ಹೇಗೆ ನಾವು ತಡೆಗಟ್ಬೋದು, ಅಂದರೆ ಯೋಗ ಇರ್ಬೋದು, ಮೆಡಿಟೇಷನ್ ಇರ್ಬೋದು, ಅಥವಾ ಒಮೆಗಾ ಫ್ಯಾಟಿ ಆಸಿಡ್ಸ್ ಏನಿದೆ ಅದಿರುವಂಥ ಹೆಚ್ಚಾಗಿ ನಟ್ಸ್ ಅದನ್ನ ಸೇವನೆಯಿಂದ ಖಂಡಿತವಾಗ್ಲೂ ಮೆಮರಿ ಲಾಸನ್ನು ನಾವು ನಿಗ್ರಹ ಮಾಡಬಹುದು ಅನ್ನೋದನ್ನು ನೀವು ತಿಳಿಸ್ಕೊಟ್ರಿ. ಧನ್ಯವಾದಗಳು ಡಾಕ್ಟರ್, ಬಹಳಷ್ಟು ಮಾಹಿತಿನ ತಿಳಿಸ್ಕೊಟ್ರಿ. ವೀಕ್ಷಕರೇ, ಇದಿಷ್ಟು ಇವತ್ತಿನ ವಾರಾಂತ್ಯ ವಿಶೇಷ. ದೇಸಿ ಮೆಡಿಸಿನ್ ಡಾಕ್ಟರ್ ನರಸಿಂಹನಾಗಿತ್ತು. ಮುಂದಿನ ವಾರ ಮತ್ತೊಂದು ವಿಶಿಷ್ಟ ಟಾಪಿಕ್ ಜೊತೆ ನಾವು ನಿಮ್ಮ ಮುಂದೆ ಹಾಜರು. ನೋಡ್ತಾರೆ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.